ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್. ಇವತ್ತು ನಂದು ಈವ್ನಿಂಗ್ ಮಿನಿ ವ್ಲಾಗ್ ಆಗಿದೆ. ನನ್ನ ಚಾನಲ್ನ ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ. ನಾಳೆ ನನ್ನ ಮಗಳದು ಬರ್ತಡೇ ಇದೆ, ಅದರಿಂದ ಮಿನಿ ಶಾಪಿಂಗ್ ಮಾಡೋಣ ಅಂತ ಹೋಗ್ತಾ ಇದ್ದೆ. ಹಾಗೆ ನಿಮಗೂ ತೋರಿಸೋಣ ಅಂತ ಚಿಕ್ಕದಾಗಿ ವಿಡಿಯೋ ಮಾಡ್ಕೊಂಡಿದ್ದೀನಿ. ಹೇಗೆ ಅನ್ನಿಸ್ತಾ ಇದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಬನ್ನಿ ನೋಡೋಣ ಯಾವ ಥರ ತೊಗೊತೀನಿ ಅಂತ. ಸರಿ ಅಂತ ಬಟ್ಟೆ ಅಂಗಡಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಇದು ಆವಾಗಿಂದ ನಾನು ಒಂದೇ ಕಡೆ ತೊಗೊಳೋದು, ಅದಕ್ಕೆ ಅಲ್ಲಿ ನಮ್ಮನೆಯಿಂದ ಅಲ್ಲಿಗೆ ಹೋಗ್ತಾಯಿದ್ದೀನಿ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು. ಪಾಪ ಸಿಕ್ಕಾಪಟ್ಟೆ ಬಟ್ಟೆ ಎತ್ತಾಕಿದ್ರು. ಅದರಲ್ಲಿ ನಾನು ನನಗಿಷ್ಟವಾಗಿದ್ದು ಒಂದು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅವ್ರ ಕೈಲಿದೆಲ್ಲ ಬೇಬಿ ಪಿಂಕ್, ಅದನ್ನು ಸೆಲೆಕ್ಟ್ ಮಾಡಿದ್ದೀನಿ. ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಬನ್ನಿ ಹೇಗೆ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು. ಮನೆಗೆ ಬಂದೆ, ನೋಡಿ ನಾನು ತೊಗೊಂಡಿದ್ದು ಈ ಥರ ಪ್ಯಾಟ್ರನ್ ನಮ್ಮ ಮನೆಯಲ್ಲಿ ಅವಳಿಗೆ ಯಾವುದೂ ನಾನು ಈ ಥರ ಸೆಲೆಕ್ಷನ್ ತೊಗೊಂಡಿರಲಿಲ್ಲ. ಇದೇ ಫಸ್ಟ್ ಟೈಮ್ ತೊಗೊತಾ ಇರೋದು. ಈ ಥರ ಲೆಹೆಂಗಾವನ್ನು ನಾನು ತೊಗೊಂಡೆ, ಚೆನ್ನಾಗಿ ಕಾಣಿಸ್ತಾ ಇದೆ. ವಿಡಿಯೋದಲ್ಲಿ ಹೇಗೆ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ, ಬಟ್ ನಾಳೆ ಅವಳಿಗೆ ರೆಡಿ ಮಾಡ್ತೀನಲ್ಲ ಆವಾಗ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು. ಸ್ವಲ್ಪ ಉದ್ದ ಇತ್ತಿದ್ದು, ಅದು ಆಲ್ಟ್ರೇಷನ್ ಮಾಡ್ಕೊಬಂದೆ. ನಮ್ಮಪ್ಪ ಮನೆಗೆ ಹೋಗಿದ್ದೆ, ನಮ್ಮಪ್ಪನೇ ಮಾಡಿಕೊಟ್ರು. ಸ್ವಲ್ಪ ಸ್ಲೀವ್ಸ್ ಎಲ್ಲ ಇರಲಿಲ್ಲ, ಸ್ಲೀವ್ಸ್ಗೆಲ್ಲ ಹಾಕಿ ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೊಂಡು ತೊಗೊಬಂದೆ. ಹಾಗೆ ಅವಳಿಗೆ ಸ್ವಲ್ಪ ಬಳೆ ಸರ ಎಲ್ಲ ತೊಗೊಂಬಂದಿದ್ದೀನಿ, ತೋರಿಸ್ತೀನಿ. ಚಾಕ್ಲೇಟ್ ಒಂದು ಪ್ಯಾಕೆಟ್ ತೊಗೊಂಡೆ, ಅವಳು ಸ್ಕೂಲಲ್ಲಿ ಮಕ್ಕಳಿಗೆ ಕೊಡಲಿ ಅಂತ ಅಂದ್ಬಿಟ್ಟು. ಹಾಗೆ ಒಂದು ಸೆಟ್ ತಗೊಂಡೆ. ಇದಂತೂ ತುಂಬ ಚೆನ್ನಾಗಿದೆ ಸೆಟ್, ಇದು ನನಗೆ ತುಂಬ ಇಷ್ಟ ಆಗೋಯಿತು. ಇದು ಫುಲ್ ಸ್ಟೋನ್ ಇದೆ, ಬೇಬಿ ಪಿಂಕ್ ಮತ್ತು ವೈಟ್ ಸ್ಟೋನು ಮಿಕ್ಸ್ ಆಗಿದೆ. ಇದು ನೋಡಿ ಬಟರ್ಫ್ಲೈ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು, ತುಂಬ ಚೆನ್ನಾಗಿದೆ. ಇದಂತೂ ಸ್ಯಾರಿಗಂತೂ ಹಾಕೊಂಡ್ರೆ ಸಖತ್ತಾಗಿ ಕಾಣಿಸುತ್ತೆ. ಫೋಟೋದಲ್ಲಿ ವಿಡಿಯೋದಲ್ಲಿ ಹೇಗೆ ಕಾಣಿಸ್ತಾ ಇದೆ ಗೊತ್ತಿಲ್ಲ, ಬಟ್ ರಿಯಾಲಿಟಿ ಅಂತೂ ಮಸ್ತಾಗಿ ಕಾಣಿಸ್ತಾ ಇದೆ. ಇದನ್ನು ನಾನು ಒಂದ್ಸಲಿ ವೇರ್ ಮಾಡ್ಕೊಂಡು ತೋರಿಸ್ತೀನಿ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋಯಿತು. ನನ್ನ ಮಗಳಿಗೆ ಹಾಕಿ ನಾನು ಯಾವತ್ತಾದರೂ ಎಲ್ಲಾದರೂ ಹೋಗಬೇಕಾದ್ರೆ ಹಾಕ್ಕೋಬೋದು, ಆರಾಮಾಗಿ ಇಬ್ರಿಗೂ ಆಗುತ್ತೆ, ಮೂವರಿಗೂ ಆಗುತ್ತೆ. ನಾವು 3 ಜನ ಆರಾಮಾಗಿ ಯೂಸ್ ಮಾಡ್ಬೋದು. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋಯಿತು ಅದು, ಅದಕ್ಕೆ ತಗೊಂಡೆ. ಆಮೇಲೆ ಅವಳಿಗೆ ಬಳೆ ತಗೊಂಡೆ. ಬಳೆ ಅಂತೂ 4-5 ಅಂಗಡಿ ಸುತ್ತಾಡಿದೆ ನಾನು. ಅವಳ ಸೈಜ್ ಬಳೆನೇ ಸಿಗೋಲ್ಲ, ಅವಳು ಸ್ವಲ್ಪ ತುಂಬ ಸಣ್ಣ ಇರೋದ್ರಿಂದ ಅವಳ ಕೈ ಬಳೆ ಸಿಗೋದು ತುಂಬ ಕಷ್ಟ ಇದೆ. ಆಗಲೂ ನಾನು ಬಿಟ್ಟಿಲ್ಲ, 4-5, ಅದು ಬೇಬಿ ಪಿಂಕೇ ಬೇಕು ಅಂದ್ಬಿಟ್ಟು 4-5 ಅಂಗಡಿ ಸುತ್ತಾಡಿದೆ. ಲಾಸ್ಟಿಗೆ ಸಿಕ್ತು, ತೊಗೊಂಡು ಬಂದೆ ಸೆಲೆಕ್ಷನ್ ಮಾಡಿ. ಎಷ್ಟು ಒಂದು 5-6 ಅಂಗಡಿನೇ ಸುತ್ತಿದೆ, 4-5 ಇಲ್ಲ. ಹೋಗಿ ಲಾಸ್ಟಲ್ಲಿ ತೊಗೊಬಂದೆ. ಅದು ಸಿಗುತ್ತೋ ಇಲ್ಲೋ ಅಂದ್ಕೊಂಡೆ, ಲಾಸ್ಟಿಗೆ ಸಿಕ್ತು. ಎಲ್ಲ ಪಿಂಕ್ ಹಾಕೋಣ, ಬೇಬಿ ಪಿಂಕ್ ಹಾಕೋಣ, ಯಾವ ಥರ ಬೆಳಗ್ಗೆ ಹೆಂಗೆ ರೆಡಿ ಆಗ್ತಾಳೆ ಅಂತ ನೋಡೋಣ. ನಾನು ಅದನ್ನು ವೀಡಿಯೋ ಮಾಡಿ ಹಾಕ್ತೀನಿ. ಆಮೇಲೆ ಅದ್ರದ್ದು ದುಪ್ಪಟ್ಟ ಹಿಂದೆ ಬಿಟ್ಟಿದ್ದೆ, ಅದು ಎತ್ಕೊಂಡೆ. ಆಮೇಲೆ ನಾನು ಇದು ಹೇರ್ ಬ್ಯಾಂಡ್ ತಗೊಂಡೆ. ಇದು ಬಟರ್ಫ್ಲೈ ಹೇರ್ ಬ್ಯಾಂಡು, ಇದು ಮಸ್ತಾಗಿ ಕಾಣಿಸ್ತಾ ಇದೆ. ಆಮೇಲೆ ಅವಳದು ದುಪ್ಪಟ್ಟ, ಅದಕ್ಕೆ ಬಂದಿರೋದು, ಲೆಹಂಗಾಗೆ ಬಂದಿರೋದು. ಇಷ್ಟು ನಾನು ಇವತ್ತು ಮಾಡಿದ್ದೆ ಶಾಪಿಂಗು. ಹೇಗಿದೆ ಅಂತ ಕಮೆಂಟ್ ಮಾಡಿ. ಆಮೇಲೆ ನನ್ನ ಮಗಳಿಗೆ ಬೆಳಗ್ಗೆಗೆ ರೆಡಿ ಮಾಡಿ ನಾನು ಯಾವ ಥರ ಇದೆ ಅಂತ ತೋರಿಸ್ತೀನಿ. ಆಮೇಲೆ ಇವಾಗ ನಾನು ನನ್ನ ಮಗಳಿಗೆ ಮೆಹಂದಿ ಬೇಕು ಅಂತ ಅಂದ್ಲು. ಸರಿ ಮೆಹಂದಿ ಹಾಕೋಣ ಅಂತ ಮೆಹಂದಿ ಹಾಕ್ತಾಯಿದ್ದೀನಿ. ಇವಳ ಕೈಗೆ ಮೆಹಂದಿ ನಾನು ಹೇಗೆ ಹಾಕೋದು, ತುಂಬ ಚಿಕ್ಕದಾಗಿದೆ ಕೈ. ಮೆಹಂದಿ ಡಿಸೈನ್ ಅಂತೂ ಬಂದಿಲ್ಲ, ಯಾವುದೋ ರಂಗೋಲಿನ ಹೂವನ್ನ ಬಿಟ್ಟೋ ಥರ ಇದೆ. ಅವಳು ಸಂತೋಷಕ್ಕೋಸ್ಕರ ಸರಿ ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ಕೈ ಸಣ್ಣ ಇರೋದ್ರಿಂದ ಯಾವುದು ಡಿಸೈನ್ ಹಾಕೋಕ್ಕಾಗಲ್ಲ. ಸರಿ ಸುಮ್ಮನೆ ಅವಳು ಕೇಳಿದಳಲ್ಲ ಯಾಕೆ ಅಂತ ನಾನು ಯಾವುದೋ ಒಂದು ಬರೋದನ್ನು ಅವಳಿಗೆ ಹಾಕಿದೆ. ಅವಳು ಖುಷಿ ಪಟ್ಟಲ್ಲ, ಅಷ್ಟೇ ಸಾಕು ಅಂತ ಅಂದ್ಬಿಟ್ಟು. ಪ್ಲೀಸ್ ನನ್ನ ಚಾನಲ್ನ ಯಾರು ನೋಡ್ತಾ ಇದ್ದೀರಾ ನನ್ನ ಮಗಳಿಗೆ ಆಶೀರ್ವಾದ ಮಾಡಿ, ಪ್ಲೀಸ್ ಕಮೆಂಟ್ ಮಾಡಿ, ಅವಳಿಗೆ ಬ್ಲೆಸ್ ಮಾಡಿ, ಅವಳು ಚೆನ್ನಾಗಿರಬೇಕು ಅಂತ. ಅವಳಿಗೆ 5 ಇಯರ್ಸ್ ಬರ್ಡೇ, ಇದು 5th ಬರ್ಡೇ. ಪ್ಲೀಸ್ ಕಮೆಂಟ್. ಥ್ಯಾಂಕ್ ಯು.